ಆಕಾಶವಾಣಿ ಹಾಸನ. ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಚಿತ್ರಕಲಾವಿದರು, ಹೋರಾಟಗಾರರು ಮತ್ತು ಬರಹಗಾರರಾದ ಹಾಸನದ KT ಶಿವಪ್ರಸಾದ್ ಅವರೊಂದಿಗಿನ ಮಾತುಕತೆ ಕೇಳೋಣ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದು ನನ್ನ ಸೌಭಾಗ್ಯ ಅಂತಾನೆ ನಾನು ಭಾವಿಸಿದ್ದೀನಿ. ನಾಡು ಕಂಡಂತಹ ಹೋರಾಟಗಾರ, ಚಿತ್ರಕಲಾವಿದರು ಆಗಿರುವಂತಹ, ಕರ್ನಾಟಕದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸಿರುವಂತಹ ಹಿರಿಯ ಕಲಾವಿದರು KT ಶಿವಪ್ರಸಾದ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ಥ್ಯಾಂಕ್ಸ್. ಸರ್, ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡವರು, ಬಹಳಷ್ಟು ಜನಕ್ಕೆ ತಮ್ಮ ಪರಿಚಯ ಇದೆ. ಕವಿ ಶೈಲವನ್ನ ನೋಡಿದವರು, ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನ ನೋಡಿದವರು. ಅವೆರಡು ಕಲಾಕೃತಿಗಳನ್ನ ನಾನು ಹೆಚ್ಚು ಗಮನಿಸಿರೋದ್ರಿಂದ ಯಾಕೆ ಮಾಡಿರಬಹುದು, ಯಾರಿರಬಹುದು ಕಲಾವಿದರು ಅಂತ ಎಲ್ಲರ ಮನಸ್ಸಿಗೂ ಅನಿಸುತ್ತೆ. ಎಷ್ಟ್ ಜನ ನಿಮ್ಮನ್ನ ನೋಡಿದಾರ ನನಗೆ ಗೊತ್ತಿಲ್ಲ, ನಾನ್ ನೋಡ್ತಾ ಇದ್ದೀನಿ. ನನಗೆ ತುಂಬಾ ಸಂತೋಷದ ಕ್ಷಣ ಇದು. ವೈಯಕ್ತಿಕವಾಗಿ ತಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳೋಣ. ಸಾಂಕೇತಿಕವಾಗಿ ನೀವೀಗ ಪರಿಚಿತರು, ತಮ್ಮ ಹುಟ್ಟೂರು ಮತ್ತೆ ತಮ್ಮ ಬಾಲ್ಯ ಇವೆಲ್ಲವನ್ನ ನೆನಪು ಮಾಡ್ಕೊಳ್ತಾ ಹೋಗೋಣ ಮುಂದೆ. ತಮ್ಮ ಊರು ಸರ್? ಆಕ್ಚುಲಿ ನಮ್ಮ ತಾಯಿ ಸಂಪಾಜೆ ಹತ್ರ, ಅಂದ್ರೆ ಕುರ್ಗಿಗೂ ಅದೇ ಇಳಿಬೇಕು, ಬೆಟ್ಟ ಇಳಿಯುವಾಗ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ನಮ್ ತಂದೆ ಅಲ್ಲೆಲ್ಲ ಇದ್ಕೋರು ಮಾರ್ಕೆಟಿಂಗ್ ಮಾಡಕ್ಕೆ, ಹಾಸನದಿಂದ ತೆಂಗಿನಕಾಯಿ ಅದು ಇದೆಲ್ಲ ತಗೊಂಡೋಗಿ ಎಲ್ಲಾ ಕಡೆ ಮಾರೋರು. ಆವಾಗ ನಮ್ಮ ಅಜ್ಜ ಅವ್ರಿಗೆ ಫ್ರೆಂಡ್ಸ್ ಆದ್ರು. ಆದ್ರಿಂದ ಅವರು ಅವ್ರ ಮಗಳನ್ನ ಮದುವೆ ಆದ್ರು. ಬಟ್ ನಮ್ಮ ತಾಯಿ ತಂದೆ ಮಡಿಕೇರಿಲಿ ಬಂದು ಇದ್ರು. ಅಪ್ಪಾಜಿ ಊರು ಹಾಸನ. ಹಾಸನ ಅಲ್ಲ, ಇದು ಹತ್ರ ಒಂದು ಹಳ್ಳಿ. ಆಮೇಲೆ ತಾವು ಹುಟ್ಟಿದ್ದು ನಮ್ಮ ತಾಯಿ ಸಾಮಾನ್ಯವಾಗಿ ತವರು ಮನೆಯಲ್ಲಿ ಆಗಿರುತ್ತೆ. ಅಲ್ಲಿಂದ ಮತ್ತೆ ಹಾಸನಕ್ಕೆ ನಾನೇ ಮೊದಲನೇ ಮಗ. ಆಮೇಲೆ ನನ್ನ ತಂಗಿ ಇದ್ದಾಳೆ. ಆಮೇಲೆ ಇಬ್ಬರು ನನ್ನ ತಮ್ಮಂದ್ರಿದ್ದಾರೆ. 4 ಜನ. ತುಂಬಾ ಸಂಸಾರ. ತಮ್ಮ ಓದು ಸರ್? ನಾನು ಓದ್ತಾ ಇದ್ದೆ. ಯಾವ ಶಾಲೆ? ಇಲ್ಲೇ ಹಾಸನದಲ್ಲೇನೆ, ಸರ್ಕಾರಿ ಶಾಲೆನೇ. ಸರ್ಕಾರಿ ಶಾಲೆನೆ ಓದ್ತಾ ಇದ್ದೆ ನಾನು. ಕೆಲವು ಟೈಮ್ ಲೈಬ್ರರಿಗೆ ಹೋಗ್ತಾ ಇದ್ದೆ ನಾನು, ಇಲ್ಲಿ ಹಾಸನದಲ್ಲಿ ಲೈಬ್ರರಿಗೆ. ಅಲ್ಲೆಲ್ಲ ನೋಡ್ತಾ ಇದ್ದೆ, ಸಾರ್ವಜನಿಕ. ಅಲ್ಲಿ ನೋಡ್ತಾ ಇದ್ನಲ್ಲ, ಅವಾಗ ನನಗೆ ಅಲ್ಲಿ ಪೇಂಟಿಂಗ್ಗಳೆಲ್ಲ ಇದೆ, ಬುಕ್ಸ್ ಇದಾವೆ. ಅದ್ ನೋಡ್ಬೇಕಾದ್ರೆ ಅನಿಸ್ತು, ನಾನು ಯಾಕೆ ಮಾಡಬಾರ್ದು ಪೇಂಟಿಂಗ್ ಅಂತ. ಆಮೇಲೆ ನಾನು ಓದೋದಕ್ಕೆ ನಮ್ಮ ತಂದೆ ನೀನು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರು. ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ತು ಹಾಸನದಲ್ಲಿ. ಅದನ್ನ ನಾನು ಅರ್ಧ ಓದ್ಬಿಟ್ಟು ಬಿಟ್ಬಿಟ್ಟು ನಾನು ಪೇಂಟಿಂಗ್ ಕಲಿಬೇಕು, ನಾನು ಬಾಂಬೆಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಅವರೆಲ್ಲ ನೀನು ಬಾಂಬೆಗೆ ಹೋಗಿ ಏನ್ ಮಾಡ್ತೀಯ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಮತ್ತೆ ಆ ಕಾಲಕ್ಕೆ ಬಾಂಬೆ ಕಳ್ಸೋದಂದ್ರೆ ಸ್ವಲ್ಪ ಕಷ್ಟನೇ. ಸೊ ಅದರಿಂದ ಏನಾಯ್ತು, ನಾನೇ ಹೋದೆ. ಬಾಂಬೆ ಹೋಗಿ ಅಲ್ಲಿ ಎಲ್ಲ ಕಡೆನೂ ಹೋಗಿ ಯಾವ್ಯಾವ ಸ್ಕೂಲ್ ಇದಾವ ಅಲ್ಲಿ ಅಂತ. ಬಾಂಬೆನ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಯಾಕೆಂತ ಹೇಳಿದ್ರೆ, ಇಲ್ಲಿ ನಮ್ಮ ಲೈಬ್ರರಿ ಇದೆಯಲ್ಲ, ಲೈಬ್ರರಿಗೆ ಹೋಗುವೆ ನಾನು. ಲೈಬ್ರರಿನಲ್ಲಿ ಪುಸ್ತಕ ನೋಡ್ತಾ ನಮ್ಗೆ ಬಾಂಬೆನಲ್ಲಿ ಪೇಂಟಿಂಗ್ ಸ್ಕೂಲ್ ಇದೆ, ತುಂಬಾ ದೊಡ್ಡ ಸ್ಕೂಲ್ ಅದು. ಅದೆಲ್ಲಾನು ನನಗೆ ಅದ್ರ ಮೂಲಕ ಗೊತ್ತಾಯ್ತು. ಇಲ್ಲಿ ನಮ್ಮ ಹಾಸನದಲ್ಲಿ ಇದ್ದ ಲೈಬ್ರರಿ ಅದು ಮೊದಲು ತುಂಬಾ ದೊಡ್ಡದು. ಯಾಕೆಂದ್ರೆ ಇಲ್ಲಿ ಕಾಫಿ ಪ್ಲಾಂಟೇಶನ್ ಮಾಡ್ತಿದ್ರಲ್ಲ ಇವರು ಯುರೋಪಿಯನ್ಸ್, ಅವರೆಲ್ಲ ಹೋಗ್ಬೇಕಾರೆ ಅವ್ರದ್ದು ಇದೆಲ್ಲಾನು ಇಲ್ಲೇ ಬಿಟ್ಟು ಕೊಟ್ಟವರು. ಸಿಕ್ಕಾಬಟ್ಟೆ ಪುಸ್ತಕಗಳಿದ್ದು ಹೋಗಿ ನೋಡ್ತಾ ಇದ್ವಿ ನಾವು. ಆಮೇಲೆ ಏನಾಯ್ತು, ರಾಮಕೃಷ್ಣ ಆಶ್ರಮಕ್ಕೆ ಸೇರಿಸಿದ್ರು ನನಗೆ ಮೈಸೂರಲ್ಲಿ. ಯಾಕೆಂತ ಹೇಳಿದ್ರೆ ಅವರು ಹೆಡ್ ನಮ್ಮ ತಂದೆ ಫ್ರೆಂಡ್, ಅದಕ್ಕೆ ಸರಿಯಾಗಿ ಓದಲ್ಲ ಅಂತ ಹೇಳ್ಬಿಟ್ಟು ಸೇರಿಸಿದ್ರು. ಮನೇಲಿ ನೀವು ಓದಿ ಇಂಜಿನಿಯರ್ ಆಗ್ಬೇಕಂತಾನೆ ಇಷ್ಟ ಇತ್ತು? ಅವ್ರ ಇಷ್ಟ ಇತ್ತು ಅಪ್ಪ ಅಮ್ಮಂಗೆ. ಅದೇನಾಯ್ತು, ಮೈಸೂರಿಗೆ ಹೋದ್ಮೇಲೆ ಅವರು ಒಂದ್ ದಿವಸ ಬಂದ್ರು, ಎಲ್ಲಾನು ನಮ್ಮ ಹುಡುಗರನ್ನೆಲ್ಲ ಕರೆದ್ಬಿಟ್ಟು, ನೋಡಿ ನಾನು ಇಲ್ಲಿ ಕ್ಲಾಸಸ್ ಮಾಡ್ತೀನಿ. ಏನ್ ಕ್ಲಾಸಸ್ ಅಂದ್ರೆ ಪೇಂಟಿಂಗ್ ಕ್ಲಾಸು, ರೀಡಿಂಗ್ ಅದೆಲ್ಲ ಹೇಳಿದ್ರು. ಏನ್ ಮಾಡ್ತೀಯ ನೀನು ಅಂದ್ರು. ನಾನು ಯೋಚನೆ ಮಾಡಿ, ಯಾವೆಲ್ಲ ಬೇಡ, ಕಷ್ಟ ಆಯ್ತು ಓದೋದು ಬರೆಯೋದು ಎಲ್ಲ, ಈ ಚಿತ್ರ ಬಿಡಿಸೋದಲ್ವಾ ಅಂತ ಚಿತ್ರ ಬಿಡಿಸ್ತೀನಿ ಅಂದೆ. ಆಮೇಲೆ ಸೇರಿಸಿದ್ರು ನನಗೆ ಪೇಂಟಿಂಗ್ ಮಾಡೋಕ್ಕೆ, ಗಣೇಕರ್ ಅಂತ. ಅಲ್ಲಿ ನಾನು ಹೋದೆ.
ಅವರು ನಿಮ್ಮ ಮೊದಲನೇ ಮೇಷ್ಟ್ರು. ಹೌದು, ತಂದೆ ಇದ್ದಿದ್ದು ನನ್ನ ಇಂಜಿನಿಯರಿಂಗ್ ಮಾಡಬೇಕು ಅಂತ. ನಾನು ಆಗದೇ ಇಲ್ಲ ಅಂಥೇಳಿ ನಾನೇ ಹೋಗಿ ಬಾಂಬೆನಲ್ಲಿ JJನಲ್ಲಿ ಸಿಕ್ಕಲಿಲ್ಲ ನನಗೆ. ಇನ್ನೊಂದು ಯಾವುದೋ ಒಂದು ಚಿಕ್ಕದೊಂದು ಇದಿತ್ತು, ಅದರಲ್ಲಿ ಹೋಗಿ ಅಲ್ಲಿ ಜಾಯ್ನ್ ಆದೆ. ಯಾವ ಕಾಲೇಜು ಸರ್? ಚಿಕ್ಕ ಕಾಲೇಜದ್ದು ನನಗೆ ಜ್ಞಾಪಕ ಇಲ್ಲ. ಅಲ್ಲಿ ದೊಡ್ಡದು ಇದು JJ ಸ್ಕೂಲ್ ಆಫ್ ಆರ್ಟ್ಸಿಗೆ ಸೇರ್ಕೊಂಡೆ. ಆ್ಯಕ್ಚುಲಿ ವೆನ್ ಐ ಎಂಟರ್ಡ್ ಬಾಂಬೆ ಇಟ್ ವಾಸ್ ಎ ಗ್ರೇಟ್ ಥಿಂಗ್ ಫಾರ್ ಮಿ. ಸಿಕ್ಕಾಪಟ್ಟೆ ದೊಡ್ಡ ನಗರ, ಆಮೇಲೆ ಜನ, ಎಲ್ಲ ಕಡೆ ಜನನೂ ಇದ್ರಲ್ಲಿ, ನಮ್ಮ ಇಂಡಿಯಾ ದೇಶದ ಎಲ್ಲ ಕಡೆ, ಮತ್ತು ಯುರೋಪಿಯನ್ಸು ಎಲ್ಲ ಇದ್ರಲ್ಲಿ. ಹಾಗೇನೆ ನನಗೆ ಮೊದಲು ದೊಡ್ಡ ಸ್ಕೂಲಲ್ಲಿ ಸಿಕ್ಕಲಿಲ್ಲ, ಒಂದು ಚಿಕ್ಕ ಸ್ಕೂಲಲ್ಲಿ ನಡೆಸ್ತಾ ಇದ್ರು, ಅಲ್ಲಿ ಸೇರ್ಕೊಂಡೆ. ಫಸ್ಟ್ ವರ್ಷ ಆದಮೇಲೆ ನಾನು ದೊಡ್ಡ ಸ್ಕೂಲ್ಗೆ ಹೋದೆ. ಸರ್ ಅವಾಗ ಎಷ್ಟು ವರ್ಷ ತಮಗೆ? ರಾಮಕೃಷ್ಣ ಆಶ್ರಮದಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಬಾಂಬೆಗೆ ಹೋದ್ರ? ಹೌದು. ಆದ್ರಿಂದ ಒಂದು 15-16 ವರ್ಷ ಇರ್ಬೋದೇನೋ. JJ ಸ್ಕೂಲ್ ಆಫ್ ಆರ್ಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಇಂಡಿಯಾ, ಈವನ್ ಇನ್ ದ ವರ್ಲ್ಡ್. ತುಂಬಾ ದೊಡ್ಡ ಸ್ಕೂಲ್ ಅದು. ದೊಡ್ಡ ಸ್ಕೂಲ್, ಅಲ್ಲಿ ಪ್ರಪಂಚದ ಅನಾವರಣ. ಅದು ಇಟ್ ವಾಸ್ ಸಮಥಿಂಗ್ ಮಾರ್ವಲಸ್. ಅಲ್ಲಿ ಬಾಂಬೆಗೆ ಹೋಗಿ ಸೇರಿದಾಗ ನನಗೆ ಆ ಥರ ಜನಸಂದಣಿ ಎಲ್ಲೂ ನೋಡುತ್ತಿಲ್ಲ. ಮೈಸೂರು, ಬೆಂಗಳೂರು ಅಷ್ಟೇ ನೋಡಿರೋದು ನಾವು. ಅದು ಸಿಕ್ಕಾಬಡೆ ದೊಡ್ಡ ಸಿಟಿ, ದೊಡ್ಡ ಊರು. ಅಲ್ಲೇ ಸೀಟ್ ತಗೊಂಡು ನನಗೆ ಯಾರು ನಮ್ಮ ತಂದೆ ಕಡೆಯವರು ಯಾರು ಹೆಲ್ಪ್ ಮಾಡಲಿಲ್ಲ. ಯಾಕೆ ನೀವು ಇಂಜಿನಿಯರಿಂಗ್ ಬಿಟ್ಟು ಹೋಗ್ತಾನೆ ಅಂತ. ನಾನೇ ಹೋಗಿ ಎಲ್ಲ ಮಾಡ್ಕೊಂಡು. ಅಲ್ಲಿ ಸ್ವಲ್ಪ ಚಿಂತೆ ಆಗಿರ್ಬೋದಲ್ವಾ ಅವಾಗ? ಎಲ್ಲಿಗೆ? ಮನೇಲಿ ಅಪ್ಪ ಅಮ್ಮಂಗೆ, ಒಡ ಹುಟ್ಟಿದವರು. ನಾನು ರಜಕ್ಕೆ ಬರ್ತಾ ಇದ್ದೆ ಮನೆಗೆ. ಆಮೇಲೆ ದುಡ್ಡು ಕಳ್ಸೋರು ನನಗೆ. ಅಲ್ಲೇ 5 ವರ್ಷ ಓದಿದ್ರಿಂದ ನನಗೆ ಬಾಂಬೆ ಚೆನ್ನಾಗಿ ಗೊತ್ತಾಗೋಗಿತ್ತು ನನಗೆ. ಸೊ ಐ ವಾಸ್ ಆಲ್ಮೋಸ್ಟ್ ಬಾಂಬೆ ಮ್ಯಾನ್. ಅಲ್ಲಿ ಕಷ್ಟ ಆಗ್ಲಿಲ್ವಾ ಸರ್? ಇಲ್ಲಿ ಹಾಸನದಲ್ಲಿ ಹುಟ್ಟಿ ಬೆಳೆದು. ಯಾಕೆ ಈ ಪ್ರಶ್ನೆ ಅಂದ್ರೆ ಬರೀ ಊಟಕ್ಕಲ್ಲ ನಾನು ಕೇಳೋದು, ಸಾಂಸ್ಕೃತಿಕವಾಗಿ ಹೊಂದ್ಕೊಳ್ಳೋದು. ಈಗ ಬಾಂಬೆ ಕಲ್ಚರೇ ಬೇರೆ. ನೀವೇ ಹೇಳಿದ್ರಿ, ಅದೊಂದು ಸಣ್ಣ ವಿಶ್ವ. ಬೇರೆ ಬೇರೆ ದೇಶದ ಎಲ್ಲಾ ಜನರು ಇದ್ರು, ಎಲ್ಲ ಆಚಾರ ವಿಚಾರಗಳೆಲ್ಲ ಬೆರ್ತೋಗಿತ್ತು. ಇಲ್ಲಿ ನಮ್ದೇ ಆದ ಒಂದು ಸಂಸ್ಕೃತಿ ಬೇರೆ. ಅಲ್ಲಿ ಹೇಗ್ ಅನ್ನಿಸ್ತು ನಿಮಗೆ? ಹೇಗ್ ಹೊಂದ್ಕೊಂಡ್ರೆ ಆ ಚಿಕ್ಕ ವಯಸ್ಸಲ್ಲಿ? ಅಲ್ಲ, ನಾನು ಅದರಲ್ಲೆಲ್ಲ ಮೊದಲೇ ನನಗೆ ಈ ಪುಸ್ತಕಗಳು ಓದ್ತಿದ್ದೆ ನಾನು ಇಲ್ಲಿದ್ದಾಗ. ಸರ್, ಇಲ್ಲಿ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದಲ್ವಾ? ಕನ್ನಡ ಮೀಡಿಯಂ ಶಾಲೆಗೆ ಸೇರ್ಕೊಂಡು ಹೇಗೆ ಇಂಗ್ಲಿಷ್ ಎಲ್ಲ ಹೇಗೆ? ಇಂಗ್ಲಿಷ್ ಓದ್ತಿದ್ದೆ ನಾನು. ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ ಅವಾಗ್ಲೇ ಇತ್ತು. ನಮ್ಮ ಲೈಬ್ರರಿಲಿ ಈಗಿಲ್ಲ ಕೆಲವು ಬುಕ್ಸ್ ಅಲ್ಲೆಲ್ಲ. ಅಲ್ಲಿ ಸುಮಾರು ಬುಕ್ಸ್ಗಳಿದ್ವು ಪೇಂಟಿಂಗ್ ಬಗ್ಗೆ, ಇದ್ರ ಬಗ್ಗೆ. ಅಲ್ಲೊಬ್ರು ಇವರಿದ್ರು ನೋಡ್ಕೊಳ್ಳೋರು, ಪಾಪ ಅವ್ರು ಹೇಳೋರು, ನೀನೇನ್ ಬೇಕಾದ್ರೆ ತಗೊಂಡು ಓದೋ ಮರಿ ಅಂತ. ಸೊ ಅಲ್ಲಿ ಸಿಕ್ಕಾಬಟ್ಟೆ ಸ್ಟಡಿ ಮಾಡಿದ್ದೀನಿ ನಾನು. ಅದು ಅವರ ಇಂಗ್ಲಿಷ್ ಓದೋದು ಇದೆಲ್ಲ ಅಲ್ಲೇ ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಆದ್ರೆ ಅಪರೂಪ ಅಲ್ವಾ ಸರ್ ಆ ವಯಸ್ಸಿಗೆನೆ ಲೈಬ್ರರಿಗೆ ಹೋಗಿ ಕೂತ್ಕೊಂಡು, ಅದು ಬೇರೆ ದೇಶದವರು ಬರೆದ ಮತ್ತು ಅವರು ಬಳಸಿದ ಪುಸ್ತಕಗಳನ್ನ ತೆಗೆದು ಓದೋದು. ಮತ್ತೆ ನೀವಾಗ್ಲೇ ಹೇಳಿದ್ರಿ ಅಲ್ಲಿ ಚಿತ್ರಕಲೆಗೆ ಸಂಬಂಧಪಟ್ಟಂತ ಪುಸ್ತಕ ಸಿಕ್ತು, ಅದನ್ನ ನೋಡಿದ ತಕ್ಷಣ ನನಗೆ ಚಿತ್ರ ಬರಿಬೇಕು ಅಂತ. ಯಾವ್ದು ಅದ್ ನೆನಪಿದೆ ಸರ್? ಯಾವ ಪುಸ್ತಕ? ತುಂಬಾ ದಿವಸದಿಂದನೂ ಅಲ್ಲಿ ಹೋಗಿ ಕೂತ್ಕೊಂಡು ಓದೋದು ಮಾಡ್ಕೊಂಡಿದ್ದೆ. ಆಮೇಲೆ ಒನ್ಸ್ ಆ ಬುಕ್ಗಳೆಲ್ಲ ಓದಿದ್ಮೇಲೆ ನನಗೆ ಅನಿಸ್ತು ನಾನು ಪೇಂಟಿಂಗ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಅಪ್ಪಾಜಿ ಏನು ಓದಿದ್ರು? ಅವರು ಜಾಸ್ತಿ ಏನು ಓದಿಲ್ಲ, ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿರೋ ಹಂಗೆ ಕಾಲೇಜ್ ಓದಿದ್ದಾರೆ. ಕಾಲೇಜ್ ಓದಿದ್ರು. ಅಮ್ಮ ಕಡಿಮೆ ಓದಿ. ಸರ್, ನಿಮ್ಮ ಊರಿಗೆ ಅವ್ರನ್ನ ನೆನಪು ಮಾಡ್ಕೊಳ್ಬೋದಾ? ಯಾಕಂದ್ರೆ ನೀವು ಇಲ್ಲಿ ಶಾಲೆಯಲ್ಲಿರುವಾಗ್ಲೇನೆ ಲೈಬ್ರರಿಗೆ ಹೋಗಿ ಕೂತ್ಕೊಳ್ಳುವಂತಹ ಹವ್ಯಾಸ ಇತ್ತು ನಿಮ್ಗೆ, ಅಷ್ಟು ಪ್ರಬುದ್ಧತೆ ಇತ್ತು ಆ ಚಿಕ್ಕ ವಯಸ್ಸಿಗೆ. ಯಾರ್ಯಾರು ನಿಮ್ ಜೊತೆಗೆ, ಅಂದ್ರೆ ನಿಮ್ಮ ಊರಿಗೆ ಅವರು, ನಿಮ್ಗೆ ಫ್ರೆಂಡ್ಸು, ನೆನಪು ಮಾಡ್ಕೋಬಹುದಾ ಆ ದಿನಗಳನ್ನ? ತುಂಬಾ ಕಷ್ಟ ಆಗುತ್ತೆ. ಅದು ಇಲ್ಲಿ ತುಂಬಾ ಹುಡುಗರಿದ್ರಲ್ಲ, ಅದ್ರಲ್ಲಿ ನನ್ನ ತರ ಓದೋರು ಇದ್ರಲ್ಲ, ಅವ್ರು ಮಾತ್ರ ನನಗೆ ಗೊತ್ತಿತ್ತು. ಆಮೇಲೆ ಲೈಬ್ರರಿಗೆ ಹೋಗ್ತಿದ್ನಲ್ಲ, ಅಲ್ಲಿ ಯಾರ್ಯಾರು ಬಂದು ಓದೋರು ಮಾಡೋರು ದೊಡ್ಡವರು ಅವರೆಲ್ಲ ಏನ್ ಮಾಡ್ತಿದ್ಯಾ ಅದು ಆ ಥರ ಮಾತಾಡ್ಸೋರು. ಹಂಗೆ ಅದು ಓದ್ತಾ ಓದ್ತಾ ಎಲ್ಲೋ ಒಂದು ಕಡೆ ನನಗನ್ನಿಸ್ತು ನಾನು ಐ ಶುಡ್ ಬಿಕಮ್ ಎ ಪೇಂಟರ್. ಇಂಜಿನಿಯರಿಂಗ್ ಸೇರ್ಕೊಂಡೆ. ಇಂಜಿನಿಯರಿಂಗ್ ಸೇರ್ಕೊಂಡು ನಾನು 1 ವರ್ಷ ಆಯಿತು, 2ನೇ ವರ್ಷನೂ ಓದ್ತಾ ಇದ್ದೆ. ಆವಾಗ ಐ ಡಿಸೈಡೆಡ್ ನಾನು ಪೇಂಟಿಂಗ್ ಮಾಡಬೇಕು ಅಂತ. ಮನೇಲಿ ಬಂದು ಹೇಳಿದೆ, ದೊಡ್ಡದಿದಾಯಿತು. ಅಂತೂ ನಾನು ಬಾಂಬೆಗೆ ನಾನು ಒಬ್ಬನೇ ಹೋದೆ ಇಲ್ಲಿಂದ. ಈ JJ ಸ್ಕೂಲಿಗೆ ಸೇರಿದ್ರಿ ಅಲ್ವಾ? ಅಲ್ಲಿ ಚಿತ್ರಕಲೆನ ಅಭ್ಯಾಸ ಮಾಡೋದು ನಿಮ್ಮ ಮುಖ್ಯವಾದ ಉದ್ದೇಶನೇ, ಅದು ಬಾಂಬೆಗೆ ಹೋಗಿದ್ದು. ಅದ್ರ ಜೊತೆಗೆ
ಆ ಕಾಲದ ಬಾಂಬೆ ದಿನಗಳನ್ನ ನೆನಪು ಮಾಡ್ಕೊಳ್ಬಹುದಾ? ಹಾ, ಬಾಂಬೆ ತುಂಬಾ ದೊಡ್ಡದು. ಅದು ನಾನು ಫಸ್ಟ್ ಹೋದಾಗ ನನಗೆ ಅದೊಂಥರ ಎಲ್ಲೋ ಬಂದಂಗೆ ಆಗೋದು. ಆಮೇಲೆ ಜನ, ಅಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ. ನಮ್ಮ ದೇಶದಲ್ಲಿ ಏನೇನು ಮಾತುಗಳಿದ್ದಾವೆ ಆ ಥರದ ಜನಗಳೆಲ್ಲ ಅಲ್ಲಿದ್ದಾರೆ. ಆಮೇಲೆ ಬ್ರಿಟಿಷರ್ಸ್ ಇದ್ದಾರೆ, ಫಾರಿನರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ ಅಲ್ಲಿ. ಆಮೇಲೆ ಅಲ್ಲಿಯ ವಾತಾವರಣನೇ ಬೇರೆ. ಯಾರೂ ಜಾಸ್ತಿ ಕೇರ್ ಮಾಡಲ್ಲ, ಅವ್ರವ್ರ ಇದ್ರಲ್ಲಿ ಅವ್ರವರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಇಟ್ ಈಸ್ ಎ ಫಾಸ್ಟ್ ಮೂವಿಂಗ್ ಸಿಟಿ, ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್. ನಾವು ಟ್ರೈನ್ಗೆ ಹತ್ತೋದು ಹೋಗೋದು ಅವೆಲ್ಲನೂ ನಮಗೆ ಅದೊಂಥರ ಅದ್ಭುತವಾಗಿ ಕಾಣೋದು ಆ ಸಿಟಿ. ಹಂಗೆ ಅಲ್ಲಿ ನಾನು ಜೆ ಬಂದ ಮೇಲೆ ಇಟ್ ಇಸ್ ಅ ಬಿಗ್ ಸ್ಕೂಲ್. ಅಲ್ಲಿ ಎಲ್ಲ ಥರದಿತ್ತು, ಎಲ್ಲ ಪೇಂಟಿಂಗ್ ಇತ್ತು. ಆಮೇಲೆ ಎಲ್ಲ ಸುಮಾರು ಥರದ್ದು ಇದಿತ್ತು. ಪೇಂಟಿಂಗ್ ನಾವು ಮಾಡ್ತಿದ್ವಿ. ಅಲ್ಲಿ ಪೇಂಟಿಂಗ್ ಮಾಡ್ತಾನೆ ಬಾಂಬೆ ನೋಡೋದು, ಅಲ್ಲಿ ಜನ ಹೆಂಗೆ ಏನು, ಆಮೇಲೆ ಯಾವ ಥರ ಅಲ್ಲಿ ಮೂಮೆಂಟ್ಸ್ ಆಗ್ತವೆ, ಹೆಂಗೆ ಜನ ಓಡಾಡ್ತಾರೆ, ಇವೆಲ್ಲನೂ ಅವ್ರು ಹೇಳೋರು, ನೀವು ಇದೆಲ್ಲ ನೋಡಬೇಕು ಪೇಂಟಿಂಗ್ ಮಾಡ್ಬೇಕಾರೆ ಅಂತ ನಮ್ಮ ಟೀಚರ್ಸು. ಈ ಥರದ ಒಂದು ತುಂಬ ಒಳ್ಳೆ ಕೋಚಿಂಗ್ ಅಲ್ಲಿ ಬಾಂಬೆನಲ್ಲಿ ನನಗೆ. ಅದೆಲ್ಲ ನೋಡ್ತಾ ನೀನು ಬರಿಬೇಕು, ಅದನ್ನ ನೋಡಿದ್ದನ್ನು ಪೇಂಟಿಂಗ್ ಮಾಡಬೇಕು. ತುಂಬ ಒಳ್ಳೆ ಪೇಂಟರ್ಸ್ ಇದ್ರು ನಮ್ಮ ಟೀಚರ್ಸ್. ಅದರಲ್ಲಿ ಏನು ಇದೇ ಇಲ್ಲ, ತುಂಬ ಒಳ್ಳೆಯವರು. ಹಂಗೆ ಎಲ್ಲರನ್ನೂ ನೋಡಿ ಬಂದು ಮಾಡಿ ತೋರಿಸ್ಕೊಡೋರು ಹೆಂಗೆ ಮಾಡಬೇಕು ಅಂತ. ಅದಾದ್ಮೇಲೆ ನಾನು ಮುಗಿಸಾದ್ಮೇಲೆ ದೆನ್ ಐ ಕೇಮ್ ಟು ಹಾಸನ್. ಎಷ್ಟು ವರ್ಷ ಇದ್ರಿ ಸರ್? ಅಲ್ಲಿ 5 ವರ್ಷ ಇದ್ದೆ. 5 ವರ್ಷ. 5 ವರ್ಷ. ಅಷ್ಟೊತ್ತಿಗೆ ಏನ್ ತೀರ್ಮಾನ ಮಾಡಿದ್ರಿ? ಪೇಂಟರ್ ಇದ್ರಲ್ಲೇ ಮುಂದುವರಿಬೇಕು? ಹೌದು ಅದಾಗೋಗಿತ್ತು. ಅದಕ್ಕೆ ಕಾರಣ ನಾನು ಹೇಳಿದೆ, ಇಲ್ಲಿ ಇದ್ದಿದ್ದ ಬುಕ್ಸ್ ಅಂತ. ಇಲ್ಲಿ ಹಾಸನದಲ್ಲಿನ ಬುಕ್ಸ್ ಪುಸ್ತಕಗಳೇ ನಿಮ್ಗೆ ಸ್ಫೂರ್ತಿ ಆಯ್ತು. 5 ವರ್ಷ ಮುಗಿಸಿದ್ರಿ? 5 ವರ್ಷ ಮುಗಿಸಿದೆ. ವಾಪಸ್ ಹಾಸನಕ್ಕೆ ಬಂದ್ರಿ? ಹಾಸನಕ್ಕೆ ಬಂದೆ. ಇಲ್ಲಿ ಏನು ಅವಕಾಶಗಳಿತ್ತು? ಇಲ್ಲಿ ಅವಕಾಶಗಳೇನಿತ್ತು ಅಂತ ಹೇಳಿದ್ರೆ, ನಾನು ಹಾಸನ ನನಗೆ ತುಂಬ ಒಳ್ಳೆ ಜಾಗ. ನನಗೆ ಇಲ್ಲಿ ಜಾಸ್ತಿ ಓಡಾಟ ಬಾಂಬೆ ಥರನೋ ಬೆಂಗಳೂರು ಥರನೋ ಇಲ್ಲ. ಆದ್ದರಿಂದ ನನಗೆ ಇಲ್ಲಿರೋದು ತುಂಬ ಇಷ್ಟ. ಪೇಂಟಿಂಗ್ ಮಾಡೋಕ್ಕೆ ಅದಕ್ಕೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಸನದಲ್ಲೇ ಉಳ್ಕೊಂಡೆ. ಆಗ ನಮ್ಮ ತಂದೆಗೆ ಇಲ್ಲಿ ಫ್ಯಾಕ್ಟ್ರಿಗಳಿದ್ದು, ಆದ್ರಿಂದ ನಮ್ಮ ತಂದೆ ಇಲ್ಲೇ ಇದ್ರು ಹಾಸನದಲ್ಲೇ. ಏನು ಫ್ಯಾಕ್ಟ್ರಿಗಳಿತ್ತು ಸರ್? ಅದು ಈ ಮರ ಕುಯ್ಯೋ ಫ್ಯಾಕ್ಟ್ರಿ ಅವೆಲ್ಲ ಇತ್ತು. ಆದ್ರಿಂದ ಇಲ್ಲೇ ಬಂದು ಸೆಟ್ಲ್ ಆದೆ ನಾನು. ಸೆಟ್ಲ್ ಆದಮೇಲೆ ನಾನು ಪೇಂಟಿಂಗಿಗೆ ಏನೇನು ಬೇಕೋ ಅವನ್ನೆಲ್ಲ ಮಾಡಿಕೊಂಡು ಒಂದು ಕಡೆ ನಂದೇ ಪೇಂಟಿಂಗ್ಗೆ ಶುರು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಇಸ್ ದಟ್ ಐ ಹ್ಯಾವ್ ಟು ಶೋ ಮಾಡಬೇಕು ನಾನು ಏನು ಪೇಂಟಿಂಗ್ ಮಾಡಿದೆ ಅಂತ. ಶೋ ಮಾಡೋಕ್ಕೆ ನಾನು ಬಾಂಬೆಗೆ ಹೋಗ್ಬೇಕಾಗೋದು. ಇಲ್ಲೆಲ್ಲೂ ಆಗ್ತಿತ್ತಿಲ್ಲ, ಸೇಲ್ ಆಗ್ತಿತ್ತಿಲ್ಲ. ಆಮೇಲೆ ಜನ ನೋಡೋದು ಕಡಿಮೆ, ಇಲ್ಲಿ ಆಸಕ್ತಿ. ಬಾಂಬೆ ಆದರೆ ಅಲ್ಲಿ ಆ ಕಲೆಯನ್ನ ಆಸ್ವಾದಿಸುವ ಒಂದು ವರ್ಗದ ಜನ ಬಾಂಬೆ ಅಂತ ಊರುಗಳಲ್ಲಿ ಎಲ್ಲಾ ತರದ ಜನನೂ ಇದಾರೆ ಅಲ್ಲಿ. ಆಮೇಲೆ ನಮ್ಮ ಹಾಸನದವ್ರು ಇದ್ದಾರೆ, ನಮ್ಮ ಹಾಸನದವ್ರು ಇರ್ತಾರೆ ಅಲ್ಲಿ, ಹುಡುಗರು ಇದ್ದಾರೆ ನಮ್ದ್ರಿಂದ ಹೋದವ್ರು ಅಲ್ಲಿಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಮಂಗಳೂರು ಆ ಕಡೆಯವರೆಲ್ಲ ಅಲ್ಲಿ ಎಲ್ಲಿ ಬಾಂಬೆನಲ್ಲಿ ಇದ್ದಾರೆ. ನಾವೆಲ್ಲ ಕೂತ್ಕೊಂಡ್ರೆ, ನಾನು ಯೂಶಲಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡ್ರೆ ಅಲ್ಲಿ ಹುಡುಗರೆಲ್ಲ ಇದ್ದಾರೆ. ಏನೋ ಯಾವ ಊರು ಅಂತ ಕೇಳಿದ್ರೆ ನಮ್ದು ಮೈಸೂರಣ್ಣ ಅಂತ ಹೇಳೋರು. ಅದಕ್ಕೆ ನನ್ನ ಫ್ರೆಂಡ್ಸು, ನಿನಗೆ ಹೆಂಗ್ ಗೊತ್ತಾಗತ್ತೆ ಅವ್ರು ನಿನ್ ಕಡೆಯವರು ಅಂತ. ನಿಮಗೆ ಗೊತ್ತಾಗ್ತಿತ್ತ? ಗೊತ್ತಾಗದ್ ನನಗೆ. ಇಷ್ಟಿಷ್ಟದ ಹುಡುಗರು ಪಾಪ, ಅವರು ಅಲ್ಲಿ ಕೆಲಸ ಮಾಡಕ್ ಬಂದು ದುಡ್ಡು ತಗೊಂಡೋಗಿ ಮನೆಗೆ ಬರೋರು. ಅವರು ಸಿಕ್ಕಾಪಟ್ಟೆ ಜನ ಇದ್ರು. ಅವರೆಲ್ಲರೂ ಕನ್ನಡ ಮಾತಾಡೋದು ಗೊತ್ತಾಗದು ನನಗೆ, ಇವರೆಲ್ಲ ನಮ್ಮ ಕಡೆಯವರು ಅಂತ. ಆದ್ರಿಂದ ನಮಗೆ ಆ ಸಿಟಿ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ಪೇಂಟಿಂಗಿಗೆ ನಮಗೆ ತುಂಬಾ ಮಹತ್ವ ಇದೆ ಅಂತ ಗೊತ್ತಾಯ್ತು. ಆ ಥರ ಜನಗಳನ್ನೆಲ್ಲ ನಾವು ಪೇಂಟಿಂಗ್ ಮಾಡಬಹುದಾಗಿತ್ತು, ಅವಕಾಶಗಳಿತ್ತು. ನಾನು ಪೇಂಟರ್ ಆದ್ಮೇಲೆ ನಾನು ಹಾಸನಕ್ಕೆ ಬಂದೆ. ಆವಾಗ ಅಲ್ಲಿ ನಮಗೆ ಗ್ಯಾಲರಿಗಳೆಲ್ಲ ನಮಗೆಲ್ಲ ಗೊತ್ತಿತ್ತು, ಯಾಕೆಂದ್ರೆ ನಾವು ಹೋಗ್ತಿದ್ವಿ ನೋಡಕ್ಕೆ. ಸೊ ನಾನು ಇಲ್ಲಿ ಪೇಂಟ್ ಮಾಡಿಬಿಟ್ಟು ಅದನ್ನ ಬಾಂಬೆಗೆ ತಗೊಂಡೋಗಿ ಶೋ ಮಾಡ್ತಿದ್ದೆ. ಲಾರಿನಲ್ಲಿ ಅವ್ರಿಗೆ ಹೇಳಿ ಬಾಕ್ಸ್ ಮಾಡಿ, ಬಾಕ್ಸ್ ಒಳಗೆ ಪೇಂಟಿಂಗ್ ಇಟ್ಟು ಅದು ಅಲ್ಲಿ ತಗೊಂಬಂದು ಕೊಡ್ಬೇಕು ಅಂತ ಹೇಳಿದೆ. ನಾನು ಆಮೇಲೆ ಹೋಗ್ತಿದ್ದೆ. ಆಮೇಲೆ ಅಲ್ಲಿ ಹೋಗಿ ನಮಗೆ ಗ್ಯಾಲರಿ ಬುಕ್ ಮಾಡ್ಕೋಬೇಕು. ಗ್ಯಾಲರಿ ಬುಕ್ ಮಾಡಿದ್ಮೇಲೆ ಆ ಟೈಮ್ಗೆ ಹೋಗಿ ಅದನ್ನ ಇಳಿಸ್ಕೊಂಡು ಅಲ್ಲಿ ನಾವೇ ಶೋ ಮಾಡಬೇಕು.
ಪಬ್ಲಿಸಿಟಿ ಎಲ್ಲ ಹೇಗ್ ಮಾಡ್ತಿದ್ರಿ? ಪಬ್ಲಿಸಿಟಿ ಎಲ್ಲ ಅಂದ್ರೆ ತುಂಬಾ ದಿವಸ ಮೊದ್ಲೇ ಹೋಗ್ಬೇಕಿತ್ತು ಅನ್ಸುತ್ತೆ. ಇಲ್ಲ ಪಬ್ಲಿಸಿಟಿ ಎಲ್ಲ ಅವರೇ ಮಾಡೋರು, ಗ್ಯಾಲರಿಯವ್ರು ಮಾಡೋರು. ಅದನ್ನ ಒಂದು ವಾರ ಬಿಟ್ಟು ವಾರ ಎಲ್ಲ ಬೇರೆ ಬೇರೆಯವ್ರು ಬರೋರು. ಆಮೇಲೆ ಅಲ್ಲಿ ಒಂದು 4 ಗ್ಯಾಲರಿಗಳಿದ್ದು, 4 ಗ್ಯಾಲರಿನೂ ಶೋ ಆಗ್ತಾ ಇತ್ತು. ಅದರಿಂದ ನಮ್ಗೇನು ತೊಂದರೆ ಇತ್ತಿಲ್ಲ, ಜನ ಬರೋರು. ಆಮೇಲೆ ಈ ಬಾಂಬೆಲಿ ಒಂದು ಇದಿದೆ, ಇಲ್ಲಿ ಹೊರಗಡೆಯಿಂದ ಹೋದವ್ರಿಗೆ ಕೆಲವು ಬಸ್ಸು ಕಾರ್ ಅವರು ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ತೋರ್ಸಕ್ಕೆ. ಈಗ ಬೆಂಗಳೂರಲ್ಲೂ ಇದೆ ಅದು. ಅವರೆಲ್ಲನೂ ಕರ್ಕೊಬರೋರು ಅಲ್ಲಿಗೆ ಪೇಂಟಿಂಗ್ ನೋಡೋಕ್ಕೆ. ಆಮೇಲೆ ಪೇಂಟಿಂಗ್ ಶೋ ಮಾಡೋಕ್ಕೆ ಗ್ಯಾಲರಿಗಳಿದ್ದು, ತುಂಬ ದೊಡ್ಡ ಗ್ಯಾಲರಿಗಳಿದ್ದು. ಅದರಿಂದ ಜನ ನೋಡೋರು. ಅದಾದ್ಮೇಲೆ ನಾನು ಮತ್ತೆ ಹಾಸನಕ್ಕೆ ಬಂದೆ ಮುಗಿಸಿದ್ಮೇಲೆ. ಈಗ ಹಾಸನಕ್ಕೆ ಬಂದ್ರಿ, ಕಲಾವಿದರಾದ್ರಿ, ಆಮೇಲಾದ್ರೂ ನಿಮ್ಮ ಮನೇಲಿ ಇಷ್ಟ ಆಯ್ತಾ? ಅಂದ್ರೆ ಈ ಕಲೆಗೂ ಒಂದು ದೊಡ್ಡ ಗೌರವ ಇದೆ ಅಂತ ಮನವರಿಕೆ ಆಯ್ತಾ? ಮನವರಿಕೆ ಆಯ್ತು. ನಮ್ಮ ಇವರೆಲ್ಲ ಬ್ಯಾಂಗ್ಳೂರಲ್ಲಿದ್ರು ನಾನು ಬಂದಾಗ. ಬಟ್ ನಾನು ಹಾಸನಕ್ಕೆ ಬಂದೆ. ಹಾಸನದಲ್ಲೇ ನನಗೆ ಇಷ್ಟ ಆಯ್ತು, ಇಲ್ಲೇ ಇದ್ದು ಪೇಂಟಿಂಗ್ ಮಾಡಬೇಕು. ಅದೇ ಬ್ಯಾಂಗ್ಳೂರ್ಗೆ ಹೋಗುವೆ ನಾನು. ಆ ಜನಸಂದಣಿ ಅವು ಇವು ಸ್ವಲ್ಪ ಕಷ್ಟ ಆಗೋದು, ಇಲ್ಲಾದ್ರೆ ಪ್ರಶಾಂತವಾಗಿ. ಸರ್, ಈ ಚಿತ್ರಕಲೆ ಅನ್ನೋದು ಸ್ವಲ್ಪ ಜಾಸ್ತಿ ದುಡ್ಡನ್ನ ಬೇಡುವಂತಹ ಕಲೆ ಅಲ್ವಾ? ಹೌದು. ಅದೆಲ್ಲ ಹೇಗೆ ತುಂಬಾ ಖರ್ಚು ಬರ್ತಿತ್ತಲ್ವಾ? ಅಲ್ಲ, ನಮಗೆ ಖರ್ಚು ಬರ್ತಿತ್ತು, ಬಟ್ ನಾವು ಮಾರ್ಬೇಕಾದ್ರೂ ಸಿಕ್ಕಾಬಿಡ ಜಾಸ್ತಿ ದುಡ್ಡಿಗೆ ಮಾರ್ತೀವಿ. ನೀವು ಮೊದ್ಲು ಮಾಡಿದ್ದು ನೆನಪಿದೆ ಸರ್ ಪೇಂಟಿಂಗ್ ಯಾವ್ದು ಅಂತ? ಯಾವ್ದು ಮಾಡಿದ್ರಿ ಮೊದಲು? ನಾನು ಇಲ್ಲಿ ಹಾಸನದಲ್ಲೇ ಪೇಂಟಿಂಗ್ ಶುರು ಮಾಡಿದ್ದು. ಕರೆಕ್ಟ್. ಯಾವ್ದು ಮಾಡಿದ್ರಿ? ಅದು ಸುಮಾರು ಚಿಕ್ಕವು ಮಾಡ್ತಿದ್ವಿ, ನಮ್ಗೆ ಅಷ್ಟು ಇದು ಇತ್ತಿಲ್ಲ ನಮ್ಗೆ. ಸರಿ, ಸುಮಾರು ಒಂದು 60 ವರ್ಷದ ಅನುಭವ ತಮಗೆ ಚಿತ್ರಕಲೆಯಲ್ಲಿ. ಇದು ತುಂಬಾ ಕಷ್ಟದ ಪ್ರಶ್ನೆ, ಅಸಂಬದ್ಧ ಕೂಡ ಅನ್ನಿಸ್ಬೋದು ನಿಮಗೆ. ಯಾವ್ದು ನಿಮ್ಗೆ ತುಂಬಾ ಮನಸೆಳೆಯುವಂತ ಚಿತ್ರ ಸರ್ ನೀವು ಮಾಡಿರೋದ್ರಲ್ಲಿ? ಎಲ್ಲನೂ ಅಲ್ವಾ? ಅದ್ ಹೇಗೆ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ನಾವು ಕಲ್ಪಿಸಲ್ಲ. ನಾವು ಒಂದೊಂದು ಇಟ್ಕೊಂಡೆ ಇದು ಅದು ಅಂತ ಹೇಳಲ್ಲ, ಹೇಳಕ್ಕಾಗಲ್ಲ. ಅವು ಬೈತವೆ ಅಲ್ವಾ? ಅವು ಬೈತವೆ. ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ನನ್ಗೆ ಬಿಟ್ಬಿಟ್ಟು ನಿನ್ಗೆ ಹೇಳ್ತಿದ್ಯಾ ಅಂತ ಹೇಳ್ತವೆ ಪೇಂಟಿಂಗ್. ಅದು ಸುಳ್ಳು ಹೇಳ್ತಾ ಇಲ್ಲ, ಅದೊಂದು ತಲೆಗೆ ಬರುತ್ತೆ. ಅವು ಹೇಳ್ತೇವೆ ಅಂತ ಹೇಳಿದ್ರೆ ಹೇಳಲ್ಲ, ನಮ್ಗೆ ಅದು ಬರುತ್ತೆ. ಮತ್ತೆ ಇದನ್ನ ಹೇಳಿದ್ರೆ ಇದಲ್ವಾ ಅಂತ ಅನ್ಸಕ್ ಶುರುವಾಗುತ್ತೆ. ಆದ್ರಿಂದ ಸರ್, ಬಾಂಬೆನಲ್ಲಿ ಶೋ ಮಾಡ್ತಿದ್ರಲ್ಲ, ಈಗ ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆನೂ ತಾವು ಮಾಡಿರಬಹುದು. ಬೇರೆ ಬೇರೆ ಕಡೆ ನಾನು ಹೋಗಿಲ್ಲ, ನಾನು ಜಾಸ್ತಿ ಹೋಗ್ಬೇಕು ಅಂತ ಇದ್ರೂ ಕೂಡ ನಮ್ಗೆ ಅಲ್ಲಿ ತರ ಅವರ ವೇ ಆಫ್ ಲಿವಿಂಗು, ಅವರ ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್ ಇಲ್ಲ. ಅದರಿಂದ ನಾವು ಅಲ್ಲಿಗೆ ಹೋಗೋದಕ್ಕೆ ಅಷ್ಟೇನು ನನಗೆ ಮನಸ್ಸಾಗಲಿಲ್ಲ. ಆಮೇಲೆ ಅಮೇರಿಕಾದಲ್ಲಿ ಆಗಲಿ ಬೇರೆ ಕಂಟ್ರೀಸಲ್ಲಿ ಪೇಂಟರ್ಸ್ ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರದ್ದೆಲ್ಲ ನಾವು ನೋಡ್ತಾ ಇದ್ವಿ, ಬುಕ್ಗಳಿದ್ವು ನಮ್ಮ ಕಾಲೇಜಲ್ಲಿ. ಅವರೆಲ್ಲ ಎಷ್ಟು ದೊಡ್ಡ ಪೇಂಟರ್ಸ್ ಅಂತನೂ ನಮ್ಗೆ ಗೊತ್ತು. ನಾವು ಅವ್ರನ್ನ ನೋಡಿ ನೋಡಿ ಅದೇನು ಯಾತಕ್ಕೆ ಈ ಥರ ಇದೆ ಅದನ್ನ ನಾವು ಕಲ್ತಿರೋದು ಅವರಿಂದ ತುಂಬ ಇದೆ. ನಾನು ಯುರೋಪಿಯನ್ಸು ಅವರೆಲ್ಲ. ಆಮೇಲೆ ಅವರ ವೇ ಆಫ್ ಲಿವಿಂಗ್ ಇದೆಯಲ್ಲ, ದಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಲಿವಿಂಗ್. ಕರೆಕ್ಟ್. ಇಲ್ಲಿ ಪೇಂಟಿಂಗ್ ಅಂತ ಹೇಳಿದ್ರೆ ಅವನು ಏನದು ಅಂತ ಕೇಳೋ ಅಂತ ಒಂದು ಸನ್ನಿವೇಶ ಇದೆ. ಆದರೆ ನಮ್ಮಲ್ಲಿ ಸ್ಕಲ್ಪ್ಚರ್ಸ್ ಜಾಸ್ತಿ, ಪೇಂಟಿಂಗ್ಗಿಂತ ಸ್ಕಲ್ಪ್ಚರ್ಸ್ ಜಾಸ್ತಿ. ಈಗ ಒಂದು ಕಲಾಕೃತಿಯನ್ನ ಹೇಗೆ ಆಸ್ವಾದಿಸ್ಬೇಕು ನನಗೂ ಗೊತ್ತಿಲ್ಲ. ಕಲಾವಿದರು ಅದನ್ನ ಏನ್ ಅನ್ಕೊಂಡು ಬರ್ದಿರ್ತಿರೋ ಗೊತ್ತಿಲ್ಲ ನನಗೆ. ಹೇಗೆ ಆಸ್ವಾದಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಕಲೆನ ಆಸ್ವಾದಿಸಕ್ಕೆ ಒಂದು ಪ್ರಿಪರೇಷನ್ ಬೇಕಾ? ಹೌದು, ಬೇಕು. ಹೇಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಈ ಜನಗಳ ಓಡಾಟ, ಲಿವಿಂಗ್ ಹೆಂಗ್ ಮಾಡ್ತಾರೆ, ಅವರು ಏನ್ ಕೆಲಸ ಮಾಡ್ತಿದ್ದಾರೆ, ಅವರು ಸಿಕ್ಕಾಬಟ್ಟೆ ತರದ ಕೆಲಸಗಳಿದಾವೆ ನಮ್ಮ ದೇಶದಲ್ಲಿ. ಹೆಂಗಿರ್ತಾರೆ, ಅವರು ಏನೇನ್ ಕ್ಯಾರಿ ಮಾಡ್ತಾರೆ, ಅವನ್ನೆಲ್ಲ ನಾವು ನೋಡ್ಕೋಬೇಕು. ಒಬ್ಬ ಗದ್ದೆ ಮಾಡ್ತಿರ್ತಾನೆ, ಅವನು ಹೆಂಗೆ ಮಾಡ್ತಾನೆ, ಅವನು ಹೆಂಗೆ ಉಳ್ತಾನೆ, ಅವನ್ನೆಲ್ಲ ನೋಡ್ಬೇಕು ನಾವು. ಅಲ್ಲಿದ್ರೆ ಏನು ಪೇಂಟಿಂಗ್ ಮಾಡೋಕ್ಕಾಗಲ್ಲ. ಈಗ ಬಸ್ ಇರುತ್ತೆ, ಅವನು ಹೆಂಗೆ ಡ್ರೈವ್ ಮಾಡ್ತಾನೆ, ನಮಗೆ ಎಲ್ಲದನ್ನು ನೋಡ್ಬೇಕಾಗತ್ತೆ. ಅವನು ಹೆಂಗೆ ಬಟ್ಟೆ ಹಾಕ್ತಾನೆ, ಹೆಂಗೆ ಅವರು ಬಿಹೇವ್ ಮಾಡ್ತಾರೆ, ಅವೆಲ್ಲನೂ ನೋಡ್ಬೇಕಾಗತ್ತೆ. ಇಲ್ದಿದ್ರೆ ಯು ಕೆನಾಟ್ ಪೇಂಟ್. ಅದು ನಿಮ್ಮ ಅಂದ್ರೆ ಕಲಾವಿದರ ಪ್ರಿಪರೇಷನ್ ಆಯ್ತು. ನೋಡುಗರು
ಯಾಕಂದ್ರೆ ಕೆಲವು ನೋಡಿದಾಗ ಅರ್ಥನೇ ಆಗಲ್ಲ, ಏನ್ ಬರೀ ಕಲರ್ಸ್ ಇದೆ ಅಂತ ಅನ್ಸ್ಬಿಡುತ್ತೆ. ಅದರಲ್ಲಿ ಅದು ಹೇಳ್ತೀನಿ ಈಗ. ಅದರಲ್ಲಿ ನಮ್ಮಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪೇಂಟಿಂಗ್ಸ್ ಇದಾವೆ. ಈಗ ನಾವು ಮನುಷ್ಯನ ಪೇಂಟಿಂಗ್ ಮಾಡೋದೇ ಬೇರೆ. ಆಮೇಲೆ ನಮ್ಮಲ್ಲಿ ಮನುಷ್ಯರು ಗಿನ್ಷರು ಏನೂ ಇಲ್ಲದೆ ಕಲರ್ ಹಾಕೋ ಪೇಂಟಿಂಗ್ ಬೇರೆ, ಬರೀ ಕಲರ್ ಇರ್ತವಲ್ಲ. ಆ ಥರದಲ್ಲಿ ಸುಮಾರು ಥರಗಳಿದ್ದಾವೆ. ಈಗ ಕಲರ್ ತಗೊಳ್ಳಿ, ಕಲರ್ ಹಾಕ್ತೀವಿ ನಾವು, ಎಂಥದೋ ಕೆಂಪು ಬಣ್ಣ ಬೇರೆ ಎಲ್ಲ ಮಿಕ್ಸ್ ಮಾಡಿ ಒಂದು ಪೇಂಟಿಂಗ್ ಮಾಡ್ತೀನಿ ನಾನು. ಅದ್ರಲ್ಲಿ ಮನುಷ್ಯ ಇರಲ್ಲ, ಯಾರೂ ಇರಲ್ಲ, ಬರೀ ಕಲರ್ ಇರ್ತದೆ. ಆ ಥರ ಪೇಂಟಿಂಗ್ಗಳೇ ಮಾಡ್ತಾರೆ. ಅವಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ತುಂಬ ಕಷ್ಟ ಆಗುತ್ತೆ ಅದನ್ನು ಮಾಡೋದು. ಅವನ್ನೆಲ್ಲ ಕೂಡಿಸಿ ಇದು ಮಾಡಿ ಕಲರ್ಗಳನ್ನ, ಅದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಜಾಸ್ತಿ ದುಡ್ಡು ಕೊಡ್ತಾರೆ. ಎಲ್ಲ ಬಿಟ್ಬಿಟ್ಟು ಮನುಷ್ಯನೂ ಇಲ್ಲ, ಎಂಥದ್ದು ಇಲ್ಲ, ಬರೀ ಕಲರ್ ಹಾಕೋದಿದೆ ನೋಡಿ, ಅದು ತುಂಬ ಕಷ್ಟದ ಕೆಲಸ. ಹೇಗೆ? ಯಾಕೆ ಅಂತ ಹೇಳಿದ್ರೆ ಅದನ್ನು ನೀವು ನೋಡುಗನಿಗೆ ಒಪ್ಪಿಸ್ಬೇಕು ನಾವು. ಬರೀ ಹಿಂಗೆ ಮಾಡಿದ್ರೆ ಆಗಲ್ಲ. ಹೆಂಗೆ ಮಾಡಬೇಕು ಅವನು ಓಹ್ ಅನ್ಬೇಕು ಮುಂದಕ್ಕೆ ಬಂದು. ನನ್ನ ಪ್ರಶ್ನೆ ಏನಂದ್ರೆ, ನೋಡೋರು ಹೇಗೆ ತಯಾರಿ ಮಾಡ್ಕೊಂಡು ಹೋಗ್ಬೇಕು? ಒಂದು ಪೇಂಟಿಂಗ್ ನಾವು ನೋಡ್ತೀವಿ ಅಂದ್ರೆ ಗೊತ್ತಿಲ್ಲ, ಅದೇ ನಾನು ಹೇಳಿದ್ನಲ್ಲ, ಅರ್ಥನೇ ಆಗಲ್ಲ, ಏನಿರ್ಬೋದು ಅಂತ ಅನ್ಸುತ್ತೆ. ಈಗ ಒಂದ್ ಚಿತ್ರ ಆದ್ರೆ ಅದಕ್ಕೊಂದು ಕತೆ ನಾನು ಕಲ್ಪಿಸ್ಕೋಬಹುದು. ಈ ಪೇಂಟಿಂಗಿಗೆ ಹೆಂಗೆ ಕತೆ ಕಲ್ಪಿಸ್ಕೊಳ್ಳೋದು ಅಂತ ನನ್ನ ವೈಯಕ್ತಿಕ. ಅಲ್ಲ, ಅದರಲ್ಲಿ ಸುಮಾರು ಥರ ಇದೆ ಅಂತ ಹೇಳಿದೆ ನೋಡಿ. ಅದರಲ್ಲಿ ಈಗ ನಾನು ಪೇಂಟ್ ಮಾಡ್ತೀನಿ, ಇವಳನ್ನ ಪೇಂಟ್ ಮಾಡ್ತೀನಿ, ಅದರಿಂದ ಏನು ತೊಂದರೆ ಇರಲ್ಲ. ಜನ ನೋಡ್ತಾರೆ, ಇದು ಒಂದು ಹೆಂಗಸಿನ ಪೇಂಟಿಂಗು ಚೆನ್ನಾಗಿ ಮಾಡಿದ್ದಾನೆ, ಎಲ್ಲ ಚೆನ್ನಾಗಿದೆ, ಮುಖ ಎಲ್ಲ ಚೆನ್ನಾಗಿದೆ, ಆ ಥರದ್ದಿರುತ್ತೆ. ಇನ್ನು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಒಂದಿದೆ. ಅಬ್ಸ್ಟ್ರಾಕ್ಟ್ ಅದು, ಅದರಲ್ಲಿ ಮನುಷ್ಯ ಇರಲ್ಲ, ಕಲರ್ಸ್ ಮಾತ್ರ ಇರ್ತವೆ. ಅದಕ್ಕೆ ನಾನು ಕೆಲವು ನಿಮಗೆ ಉದಾಹರಣೆಗಳು ಕೊಡ್ತೀನಿ. ನೀವು ಹೋಗ್ತಾ ಎಲ್ಲೋ ಒಂದು ಕಡೆ ಚಿಕ್ಕದೊಂದು ಮನೆ ಬಿದ್ದಿರುತ್ತೆ, ಅಲ್ಲಿ ಯಾರು ಇರಲ್ಲ, ಬಿದ್ದಿರುತ್ತೆ. ಆ ಬಿದ್ದಾಗ ಅದೆಲ್ಲ ಕಿತ್ತು ಬರುತ್ತೆ, ಅದೆಲ್ಲ ಬರುತ್ತೆ. ಅದನ್ನು ಚಿತ್ರ ಮಾಡೋದೇ ಬೇರೆ. ಅದನ್ನ ಚಿತ್ರಿಸ್ಬಿಟ್ಟು ನೀವು ಜನನ ಅಟ್ರಾಕ್ಟ್ ಮಾಡಬೇಕು. ಅದು ತುಂಬ ಡಿಫಿಕಲ್ಟ್ ವೇ ಆಫ್ ಪೇಂಟಿಂಗ್. ಅಂಥವು ಸುಮಾರು ದೊಡ್ಡವರೆಲ್ಲ ಅದನ್ನು ಮಾಡ್ತೀವಿ ನಾವು. ಆದ್ರಿಂದ ಅದಕ್ಕೆ ಎಲ್ಲರೂ ಬಂದು ಇದೇನು ಅಂತ ಕೇಳ್ತಾರೆ. ಆವಾಗ ನಾವು ಹೇಳ್ತೀವಿ, ನೀವು ಏನಂತ ತಿಳ್ಕೊತೀರ ಅದೇ. ನಾವು ಇದು ಏನು ಅಂತ ಜನ ನೋಡೋಂಗಾಗಬೇಕು. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಅಂತ ಕರಿತೀವಿ ಅದನ್ನ. ಬಟ್ ಅದಕ್ಕೆ ತುಂಬ ನಿಮ್ಮ ಆಲೋಚನಾ ಕ್ರಮ ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರು ಆಗುತ್ತೆ. ಅದರಿಂದ ಅವು ತುಂಬ ಕಷ್ಟ ಆಗುತ್ತೆ. ಹೀಗೆ ನಿಮ್ಮ ಚಿತ್ರಕಲೆಯೊಂದಿಗಿನ ನಿಮ್ಮ ಒಡನಾಟ ಮುಂದುವರಿತಾ ಇರುತ್ತೆ. ಹೋರಾಟದ ಕಡೆಗೆ ತಿರುಗುತ್ತೆ ನಿಮ್ಮ ಬದುಕು. ಹೇಗೆ ಅದು? ದಲಿತ ಬಂಡಾಯ ಹೋರಾಟದಲ್ಲಿ ತಾವು ಸಹ ನಿಲ್ತೀರಾ. ಹೇಗೆ ಆರಂಭ ಆಯ್ತು ಅಂತ? ಅದು ಯಾಕೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ಸಮಾಜ ಹೆಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅದೊಂದಿರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೂ. ಅವ್ರು ಪೇಂಟಿಂಗ್ ಮಾಡ್ತಾ ಇರ್ತಾರಲ್ಲ, ಅದರಿಂದ ಅವರು ಹ್ಯೂಮನ್ ಲೈಫ್ನ ಪೇಂಟಿಂಗ್ ಮಾಡೋದು. ಆಮೇಲೆ ಹೊರಗಡೆ ಈ ಹೋರಾಟ ಇದೆಲ್ಲ ಆದಾಗ ತುಂಬ ಇದಾಗುತ್ತೆ. ಅದನ್ನೆಲ್ಲನೂ ಪೇಂಟಿಂಗ್ ಮಾಡೋ ಪೇಂಟರ್ಸು ಇದ್ದಾರೆ. ಹೆಂಗೆ ಯುದ್ಧ ಶುರು ಆಯಿತು, ಯುದ್ಧದಲ್ಲಿ ಹೆಂಗೆ ಸಾಯ್ತಾರೆ, ಅದರದ್ದು ಪೇಂಟಿಂಗ್ಗಳೆಲ್ಲ ಇದ್ದಾವೆ. ಹೌದು. ಆದ್ದರಿಂದ ಈಗ ಏರೋಪ್ಲೇನ್ ಹೆಂಗೆ ಬಿದ್ದೋಯ್ತು ಅವನ್ನೆಲ್ಲನೂ ನೋಡ್ಬೇಕಾದ್ ನಾವು. ಆಗ ಹೋಗುಗಳನ್ನ ಎಲ್ಲನೂ ನೋಡಬೇಕಾಗ್ತದೆ. ಅದರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಹೆಂಗೆ ಇದನ್ನು ಮಾಡ್ತಾನೆ ನಾನು ಅನ್ನೋದನ್ನ ನಮ್ಗೆ ಹೇಳೋಕ್ಕಾಗಲ್ಲ. ಸರ್, ಅದನ್ನ ನೀವು ಕಲೆ ಮೂಲಕ ಕಟ್ಟಿಕೊಡ್ತಾ ಇರ್ತೀರಿ. ಅದ್ರ ಜೊತೆಗೆ ನೀವು ನೇರವಾಗಿ ಅಲ್ಲಿ ಭಾಗಿಯಾಗಬೇಕಾದಂತ ಹೇಗೆ ಬಂತು ಅಂತ ಅದೇ ಇದೆ. ಯಾಕೆ ಅಂತ ಹೇಳಿದ್ರೆ, ಸಿಚುವೇಶನ್ ನೋಡಿದಾಗ ನಮ್ಗೆ ಅನ್ಸೋದು ಆಲ್ಮೋಸ್ಟ್ ನಮ್ಮ ಇದರಲ್ಲಿ ಎಲ್ಲ ಪೇಂಟರ್ಸು ಕೂಡ ಹೋರಾಟ ಮಾಡಿದ್ದಾರೆ. ನಿಮಗೆ ಈ ಹೋರಾಟದಲ್ಲಿ ಯಾರು ಅಂದ್ರೆ ನಿಮ್ಮ ಒಡನಾಟವನ್ನ ಹಂಚ್ಕೋಬಹುದಾ? ನಾನೆಲ್ಲ ಓದಿದ್ದೆ ದೇವನೂರು ಮಹಾದೇವ ಅವ್ರ ಜೊತೆಗಿನ ತಮ್ಮ ದೇವನೂರು ಮಹಾದೇವ ಜೊತೆಗೆ ಇದ್ರು. ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಾನು ಕೂಡ ಅವ್ರ ಜೊತೆಗೆ ಹೋಗ್ತೀನಿ. ಜೈಲ್ಗೆ ಹೋಗಿದ್ದೀನಿ ಎಷ್ಟೋ ಸತಿ. ಹಾಸನ ಜೈಲಲ್ಲೇ ಇದ್ದೆ. ಸರ್, ಯಾವುದೇ ಕಲೆ ಆಗ್ಲಿ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ, ಹೌದು ಅಲ್ವಾ? ಅಂದ್ರೆ ಕಲೆ ಅನ್ನೋದು ಬರೀ ಕಲೆಗಾಗಿ ಅಂತ ಒಂದು ಮಾತಿದೆಯಲ್ಲ, ಅಥವಾ ಸೌಂದರ್ಯಕ್ಕಾಗಿ. ನಿಮ್ಮ ಕಲೆ ಹೇಗೆ? ನಂದು ಎಂಟೈರ್ಲಿ ಡಿಫ್ರೆಂಟ್. ನಾನು ಅವನ್ನೆಲ್ಲ ತಗೊಳ್ಳಲ್ಲ. ನನಗೆ ಬೇಕಾಗಿದ್ದು ನಾನು ಹೆಂಗೆ
ಹೊರಗಡೆ ನಡೀತಾರ ನಾನು ಹೆಂಗೆ ಅದನ್ನ ತಗೋಬೇಕು ಪೇಂಟಿಂಗಿಗೆ. ಸರ್, ಈಗ ಕುವೆಂಪು ಅವರ ಸ್ಮಾರಕ ಮತ್ತೆ ತೇಜಸ್ವಿ ಅವರ ಸ್ಮಾರಕಕ್ಕೆ ಬರೋದಾದ್ರೆ ಹೇಗೆ ನಿಮ್ಗೆ ಕಲ್ಪನೆ ಬಂದಿದ್ದು? ಅಂದ್ರೆ ಅಲ್ಲಿ ಹೋದಾಗ ನಂಗೆ ಗೊತ್ತಿಲ್ಲ, ಅಲ್ಲಿ ಬಳಕೆ ಆಗಿರುವ ವಸ್ತುಗಳಿಂದ ಹಿಡಿದು ಏನ್ ಹೇಳಕ್ಕೆ ಹೊರಟಿದ್ದೀರಾ ಅದರಿಂದ. ಈಗ ಕವಿಶೈಲದಲ್ಲಿ ಕುವೆಂಪು ಸ್ಮಾರಕ ಇದೆ ಅಲ್ಲ, ಅಲ್ಲಿ ನಿಮ್ಗನ್ಸಿದ್ದು ಹೇಳಿ. ನೀವು ಹೇಳಿದ್ದಾಗೆ ಒಬ್ಬೊಬ್ಬರಿಗೂ ಒಂದೊಂದ್ ತರ ಅನ್ಸುತ್ತೆ. ಒಂದ್ ಪೇಂಟಿಂಗ್ ನಿಮಗ್ ಬೇರೆ ಅರ್ಥ ಕೊಟ್ರೆ ನನಗ್ ಬೇರೆ ಅರ್ಥ ಕೊಡುತ್ತೆ. ನಿಮ್ಗೇನ್ ಅನ್ಸುತ್ತೆ? ಈಗ ಅವರೆಲ್ಲ ನಾನು ತುಂಬಾ ಹತ್ತಿರದವರು, ಅವ್ರನ್ನ ನಾನು ತುಂಬಾ ನೋಡಿದ್ದೀನಿ, ಎಲ್ಲ ನನ್ಕಿಂತ ದೊಡ್ಡವರು ಅವರು, ಅವರಿಂದ ಕಲ್ತಿರೋದು ತುಂಬಾ ಇದೆ ನನಗೆ. ಅದು ಅವ್ರದ್ದು ಇದು ಮಾಡ್ಬೇಕಾದ್ರೆ ಅಲ್ಲಿ ಎಷ್ಟೋ ಕೆಲವು ನಾವು ಬೇರೆ ಇದು ಮಾಡ್ಬೇಕಾದಂಥ ಸಿಚುಯೇಷನ್ಸ್ನ ಮೀರಿ ಮಾಡ್ಬೇಕಾಗತ್ತೆ. ಈಗ ಅಲ್ಲಿ ಹೋದ್ವಿ, ಸೊ ಐ ಸ್ಕೆಚ್ಡ್ ಸಮ್ ಥಿಂಗ್ಸ್, ಹಿಂಗೆ ದೊಡ್ಡ ದೊಡ್ಡ ಪಿಲ್ಲರ್ಸ್ನ ಮಾಡಿದೆ. ಅಲ್ಲಿ ಹೋದಾಗ ಒಬ್ಬ ಅದನ್ನ ಎತ್ತಿಡೋನ್ ಬಂದ, ಟ್ರೈನ್ ತಗೊಂಡು. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಬಂದವನು ನೋಡಿ, ಇದನ್ನ ನೈ ಹೋಗ ಸಾಬ್ ಮೇ ಜಾತಾ ಹೂँ ಅಂತ ಹೇಳ್ದೆ. ಈಗ ಏನು ಮಾಡ್ಬೇಕು ಇವನ್ನ ಅಂತ ನಾನು ಯೋಚನೆ ಮಾಡಿ, ಐಸೆ ಕರೋ ಏಕ್ ಕಡ ಕರೋ ತುಮ್ ಜಾವ್ ಅಂದೆ. ಒಂದು ಪಿಲ್ಲರ್ ನಿಲ್ಸ್ಬಿಟ್ಟು ನೀನು ಹೋಗು ಅಂದೆ. ಐಸ ಹೋಗ ಸಾಬ್ ಅಂತ ಹೇಳಿ ಒಂದಿಟ್ಟ ಕಲ್ಲು ದೂರ ಹೋಗಿ ನೋಡ್ದ, ಮತ್ ಬಂದ. ಸಾಬ್ ಬಹುತ್ ಅಚ್ಚ ದಿಕ್ರ. ಆ ಥರ ಜನ ಇದಾರಲ್ಲ, ಎಷ್ಟು ಚೆನ್ನಾಗಿ ಕೆಲಸ ಮಾಡೋದು ಆಮೇಲೆ ಅಂತ ಹೇಳಿದ್ರೆ ಸಮಥಿಂಗ್ ಮಾರ್ವುಲಸ್. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಸಿಚುವೇಶನ್ಗಳಿವು. ಅದರಿಂದನೇ ಪೇಂಟಿಂಗ್ ಬರೋದು, ಇಲ್ಲ ಅದರಿಂದನೇ ನಾಟಕ ಬರೋದು, ಅದರಿಂದನೇ ಪಿಕ್ಚರ್ ಆಗೋದು, ಮೂವಿ. ದಟ್ ಇಸ್ ಸಮಥಿಂಗ್ ಮಾರ್ವುಲಸ್. ಅದು ಸರ್, ನಿಮ್ಮ ಕಲ್ಪನೆಯಲ್ಲಿ ಯಾಕೆ ಅದು ನಿಲ್ಲಿಸ್ಬೇಕು ಅಂತ ನಿಮ್ಗನ್ಸಿತ್ತು? ನಿಮ್ಮ ಕಲ್ಪನೆ ಇದೆಲ್ಲ, ಅದ್ರ ಹಿಂದಿನ ಅರ್ಥ ಏನಿತ್ತು ನಿಮಗೆ? ಅದು ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಕುವೆಂಪು ಅವರು, ಅವ್ರ ಮಗ, ಅವರಿಬ್ರು ನನಗೆ ತುಂಬ ಹತ್ತಿರದವರು. ಅವರಿಬ್ರದ್ದು ನಾನೇ ಮಾಡಿರೋದು. ಆವಾಗ ನನಗೆ ಏನನ್ಸ್ತಾ ಇರುತ್ತೆ ಅಂದರೆ, ಅವರಿಂದ ನಾನು ಏನೇನು ಕಲ್ತಿದ್ನೋ ಅವೆಲ್ಲನೂ ಮಾಡಬೇಕು ಅಂತ. ನಾನು ಏನೇನು ಕಲ್ತಿದ್ನೋ ಅದರಿಂದ ಅವ್ರನ್ನ ಹೆಂಗೆ ನೋಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ತೇಜಸ್ವಿ ಅವ್ರ ಜೊತೆಗಿನ ಒಡನಾಟ ನೆನಪು ಮಾಡ್ಕೊಳ್ಬಹುದಾ? ನೆನಪು ಅಂತಲ್ಲ, ಅದು ಹೆಂಗೆ ಹೇಳೋದು ಅಂತ ಗೊತ್ತಾಗಲ್ಲ ನಮಗೆ. ನಾವು ಹೋಗಿ ಅವ್ರ ಜೊತೆಗೆ ಇದ್ದಾಗಲೇ ನಾನು ಹೋಗ್ತಾ ಇದ್ದೆ ಎಸ್ಟೇಟ್ಗೆ, ತೇಜಸ್ವಿ ಎಸ್ಟೇಟ್ಗೆ. ಹೋದರೆ ಅಲ್ಲಿ ನಾನು ಅಟ್ಲೀಸ್ಟ್ ಒಂದು ವಾರ ಇರ್ತಿದ್ದೆ. ಆವಾಗ ನಾವು ಮಾತಾಡ್ಕೊತಿದ್ದು. ಅವರು ಈಸ್ ಎ ಗ್ರೇಟ್ ರೈಟರ್ಸ್ ಲೈಕ್ ಹಿಸ್ ಫಾದರ್. ಆಮೇಲೆ ಅದು ಹಿಂಗೆ ಆಗ್ತಾ ಆಗ್ತಾ ಮಾತಾಡೋದು ಕೂತ್ಕೊಂಡು, ಅದರಿಂದ ಏನೇನು ಬರುತ್ತೆ, ಅವ್ರೇನು ಹೇಳ್ತಾರೆ, ನಾನೇನು ಹೇಳ್ಬೋದು, ಈ ಥರದ್ದು ಕಾನ್ವರ್ಸೇಷನ್ ನಡೀತಾ ಇರ್ತದೆ. ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ತುಂಬ ದೊಡ್ಡವರು ಕುವೆಂಪು, ಅವರು ಮಾತಾಡ್ಸೋದು ತುಂಬ ನಮಗೆ ಇದಾಗೋದು. ತುಂಬ ಒಳ್ಳೆ ಮನುಷ್ಯ. ಸರ್, ಈಗ ತಮ್ಮ ಕಲಾಕೃತಿಗಳು ಅಸಂಖ್ಯಾತ ಜನರನ್ನ ಆಕರ್ಷಣೆ ಮಾಡಿದಾವೆ. ಈ ಒಂದು 75 ವರ್ಷದ ಪಯಣದಲ್ಲಿ ಸಾಕಷ್ಟು ಹೋರಾಟಗಳನ್ನು ನೋಡಿದಿರಿ, ಸಾಮಾಜಿಕ ಪರಿಸ್ಥಿತಿಯನ್ನ ಅರ್ಥಕೊಂಡಿದ್ದೀರಿ. ಹೇಗೆ ಅವತ್ತಿನ ಹೋರಾಟಗಳು ಬೇರೆ ನೆಲೆಯಲ್ಲಿ ನಡೀತಾ ಇದ್ವು, ಇವತ್ತು ಮನುಷ್ಯ ಬೇರೆ ರೀತಿಯಲ್ಲಿ ಅದಕ್ಕೆ ಪ್ರತಿಭಟಿಸಬೇಕಾಗಿದೆ. ಏನನ್ಸುತ್ತೆ ಈ ಎರಡು ಚಿತ್ರಣ ನೋಡಿದಾಗ? ನನ್ಗನ್ಸೋದು, ಮೊದಲಿದ್ರಲ್ಲ ಮನುಷ್ಯರು, ಅವರಿಂದ ನೀವು ಶುರು ಮಾಡ್ಕೊಂಡು, ಅವರು ಯಾವ್ಯಾವ್ದು ಮನೆ ಇತ್ತಿಲ್ಲ, ಇದ್ರ ಇತ್ತಿಲ್ಲ, ಎಂಥದಿಲ್ಲ, ಎಲ್ಲೆಲ್ಲೋ ಜೀವನ ಮಾಡ್ಕೊಂಡಿದ್ರಲ್ಲ, ಅವರು ಹೆಂಗೆ ಜೀವನ ಮಾಡಿದ್ರು ಅಂತ ಒಂದು ನಿಮ್ಮ ಹತ್ರ ಇದ್ರೆ, ಅದನ್ನು ಈಗಿದ್ದಕ್ಕೂ ಹೋಲ್ಸ್ ನೋಡಿದ್ರೆ ಅದು ಏನು ಅಂತ ಗೊತ್ತಾಗುತ್ತೆ. ಎಷ್ಟೋ ಯುದ್ಧಗಳು ನಡೀತವೆ, ಮನುಷ್ಯರ ನಡುವೆ ಯುದ್ಧಗಳು ನಡೀತವೆ. ಆ ಯುದ್ಧಗಳು ಹೆಂಗೆ ನಡೀತವೆ, ಯಾಕೆ ನಡೀತವೆ, ಅದರಿಂದ ಎಷ್ಟೊಂದು ಜನ ಸಾಯ್ತಿದ್ರು, ಯಾಕೆ ಆಗ್ತವೆ ಅವು ಯುದ್ಧ, ಯಾಕೆ ಆಗ್ತವೆ, ಯಾವ ಇದ್ರ ಮೇಲೆ ಅದು ಆಗ್ತಾ ಇರ್ತವೆ, ಅವು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಅದು ಹೆಂಗೆ ಅದನ್ನು ಇದು ಮಾಡಬೇಕು. ಈಗ ನಾವಿದ್ದೀವಿ ಈ ಸ್ಟೇಜಲ್ಲಿ, ನಾವು ಯುದ್ಧ ಮಾಡೋಕ್ಕೆ ರೆಡಿ ಇರಲ್ಲ. ಈ ಸ್ಟೇಜ್ಗೆ ಹೆಂಗೆ ಬಂದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ನೀವು ಪೇಂಟಿಂಗಲ್ಲಿ ನೋಡ್ಬೋದು.
ಎಷ್ಟೋ ಹಿಂದಿಂದ ಪೇಂಟಿಂಗ್ನ ತಗೊಂಡು ನೀವು ಇಟ್ಕೊಂಡು ಹೋದ್ರೆ, ಈಗಿನ ಪೇಂಟಿಂಗ್ನು ಇಟ್ಕೊಂಡು ಹೋದ್ರೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್, ಬದಲಾವಣೆ ಕಾಣಿಸುತ್ತೆ. ಆ ಯುದ್ಧ ನಡೆದಾಗಿದ್ದು ಪೇಂಟಿಂಗ್ಗಳಿದ್ದಾವೆ, ಅವರು ಹೊಡೆದಾಡ್ತಾ ಇರೋದು ಅವು ಇವೆಲ್ಲ ಇದಾವೆ. ಅದನ್ನ ನೋಡ್ಬಿಟ್ಟು ನೀವು ಬಂದ್ಬಿಟ್ಟು ಮಾನೋಲಿಸಾ ನೋಡಿದ್ರೆ ಅದೇ ಬೇರೆ ಥರ ಕಾಣ್ತಾ ಇರುತ್ತೆ. ಸುಮಾರು ಥರದ ಇದೆಲ್ಲ ಇರ್ತವೆ. ಆದ್ರಿಂದ ಇಟ್ ಈಸ್ ಸಮಥಿಂಗ್ ಮಾರ್ವಲಸ್ ಸಿಚುಯೇಷನ್ ಪೇಂಟಿಂಗ್ ಅಂದ್ರೆ. ಈಗ ಮೂವಿ ಆದ್ರೆ ಬೇರೆ ಆಗುತ್ತೆ, ಮೂವಿ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆ ಮೇಕಿಂಗೇ ಬೇರೆ, ಇದೇ ಬೇರೆ ಅಲ್ವಾ? ತುಂಬಾ ಧನ್ಯವಾದಗಳು ಸರ್, ನಮ್ಮ ವಿನಂತಿಯನ್ನ ಮನ್ನಿಸಿ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಿಮ್ಮ ಸಮಯವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ತೆ. ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ಚಿತ್ರಕಲಾವಿದರು, ಹೋರಾಟಗಾರರು ಮತ್ತು ಬರಹಗಾರರಾದ ಹಾಸನದ ಕೆಟಿ ಶಿವಪ್ರಸಾದ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್.